ಕಾಂಗ್ರೆಸ್ ಬಹಳ ಗೊಂದಲದ ಪಕ್ಷ ಆಗಿದೆ. ಯಾವುದರಲ್ಲೂ ಕೂಡ ಸ್ಪಷ್ಟವಾದಂಥ ನಿಲುವಿಲ್ಲ. ಮತ್ತೆ ಜನರನ್ನ ಬರೀ ಘೋಷಣೆ ಮುಖಾಂತರ ಭ್ರಮೆಯಲ್ಲಿ ಇಡುವಂಥ ಪ್ರಯತ್ನಗಳು ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬಂದಿದೆ. ಆದರೆ 21ನೇ ಶತಮಾನದಲ್ಲಿ ಡಿಜಿಟಲ್ ಯುಗದಲ್ಲಿ ಹಳ್ಳಿಯ ಸಾಮಾನ್ಯ ರೈತನಿಂದ ಹಿಡಿದು ಎಲ್ಲ ವಿದ್ಯಾವಂತರು ಈಗ ಸತ್ಯವನ್ನ ಅವರ ಮೊಬೈಲಲ್ಲೇ ಪಡ್ಕೊಳ್ಳುವಂಥ ಈ ಅವಕಾಶಗಳಿದ್ದಾಗ ಅವರ ಘೋಷಣೆ ಮತ್ತು ಕೆಲವು ಭಾವನೆಗಳಿಂದ ಮಾತುಗಳಿಂದ ಏನು ಆಡಳಿತ ಮಾಡ್ತಾ ಇದ್ರು ಅದಕ್ಕೆ ಕೊನೆಗಾಣುವಂಥ ಕಾಲ ಇವತ್ತು ಬಂದಿದೆ. ಸತ್ಯವನ್ನು ಎಲ್ಲಿವರೆಗೂ ಮತ್ತು ಸತ್ಯ ಮತ್ತು ಕೆಳ ಹಂತದ ವಾಸ್ತವಿಕತೆಯನ್ನು ಎಲ್ಲಿವರೆಗೂ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವ್ರಿಗೆ ಇದೇ ಹೀನಾಯ ಪರಿಸ್ಥಿತಿ. ದೆಹಲಿಯಲ್ಲಿ ಬಿಜೆಪಿ ತನ್ನ ಒಂದು ಮುಖ್ಯ ಲೀಡರ್ನ ಸುಷ್ಮಾ ಸ್ವರಾಜ್ ಬಳಿಕ ಎಲ್ಲೂ ಕೂಡ ಯಾರನ್ನು ಕೂಡ ಫೇಸ್ ಅಂತ ತೋರಿಸಿರ್ಲಿಲ್ಲ. ಆದ್ರೂ ಕೂಡ ಮತ್ತೆ ಈ ರೀತಿಯಾಗಿ ಹಲವಾರು ಜನ ಮುಖ್ಯ ಲೀಡರ್ಸ್ ಇದ್ದಾರೆ. ದಿಲ್ಲಿಯಲ್ಲಿ ಮದನ್ ಲಾಲ್ ಖುರಾನಾ ಇದ್ರು, ಸಾಹಿಬ್ ಸಿಂಗ್ ವರ್ಮಾ ಇದ್ರು, ಸುಷ್ಮಾ ಸ್ವರಾಜ್ ಇದ್ರು. ಅವರು ಏನು ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ರು ಅವರ 2ನೇ ಲೈನ್ 3ನೇ ಲೈನ್ ಎಲ್ಲವೂ ಕೂಡ ಕಳೆದ 10-15 ವರ್ಷದಲ್ಲಿ ಕೆಲಸ ಮಾಡ್ತಾ ಅಧಿಕಾರ ಇಲ್ಲದಿದ್ದರೂ ಕೂಡ ಕೆಲಸವನ್ನು ಮಾಡಿ ತಂದೆ ಆದಂಥ ನೇತೃತ್ವವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ನನಗನ್ನಿಸ್ತದೆ 70 ಸೀಟಲ್ಲಿ ಕನಿಷ್ಠ 50 ಸೀಟಲ್ಲಾದರೂ ಕೂಡ ಒಳ್ಳೆಯ ನೇತೃತ್ವ ಇರುವಂಥ ಲೀಡರ್ಶಿಪ್ಪು ದಿಲ್ಲಿಯಲ್ಲಿದೆ. ಈ ಬಾರಿ ಅವ್ರಿಗೆ ಅವಕಾಶ ಸಿಗ್ತದೆ.